ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಮಾರಂಭಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗೋಣ. ಬಂಧುಗಳೇ, ನಮ್ಮ ಅಮೃತ ಹಸ್ತದಿಂದ ವೇದಿಕೆಯ ಮೇಲಿರುವಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಭೂಷಿತ ವೇದಿಕೆಗೆ ಆಗಮಿಸಬೇಕು. ನೀಲವ್ವ ಮಾದ, ರೇಖಾ ರಾಜೇಂದ್ರ ಕೋಲ್ಕರ್, ರೇಖಾ ಘಾಟ್ಗೆ. ದಯವಿಟ್ಟು ವಿದ್ಯಾರ್ಥಿಗಳು ಆಚೆ ಈಚೆ ಹೋಗಬಾರದು. ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ ಅತಿವಾಡ್, ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸೋನಟ್ಟಿ. ಒಂದು ಶಾಲೆಯಿಂದ ಒಬ್ಬರು ಮಾತ್ರ ಮುಖ್ಯೋಪಾಧ್ಯಾಯರು. ಮಾಡಬೇಕು, ಅದರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳ ದೊಡ್ಡ ಈ ಪರಿಸ್ಥಿತಿ ಇದೆ. ನಮ್ಮ ರಾಜ್ಯದ ಜಿಲ್ಲೆ ಕೂಡ ಇದೆ. ನಾವು ಎಲ್ಲಿ ಹೋದ್ರೂ ಕೂಡ ಈ ಸಮಸ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಜನರಲ್ಲಿ, ಉದ್ಯಮಿಗಳಲ್ಲಿ, ಸಾರ್ವಜನಿಕರಲ್ಲಿ ತಿಳುವಳಿಸುವಂಥ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಮಾಡಬೇಕಾಗಿದೆ. ನಮಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಇಡೀ ರಾಜ್ಯಾದ್ಯಂತ ನಾವು ಒಂದೊಂದು ಜಿಲ್ಲೆಯಲ್ಲಿ ಎರಡೆರಡು ಜಿಲ್ಲೆಯನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದ್ದೇವೆ. ಕೆಲವು ಕಡೆ ಒಂದೇ ಜಿಲ್ಲೆ, ಇವತ್ತು ಬೆಳಗಾವಿಯಲ್ಲಿ ಒಂದೇ, ಮೈಸೂರಲ್ಲಿ 2 ಮಾಡಿದ್ವಿ, ಚಾಮರಾಜನಗರ ಒಂದೇ, ಮಂಡ್ಯ ಒಂದೇ, ಹಾಸನ ಒಂದೇ, ಹಾಸನಲ್ಲಿ 2. ಈ ರೀತಿ ಒಂದೊಂದು ಜಿಲ್ಲೆಯಲ್ಲಿ 2 ಜಿಲ್ಲೆ ಸೇರಿಸಿದ್ವಿ, ಒಂದೊಂದು ಜಿಲ್ಲೆಯಲ್ಲಿ 1 ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಪ್ಲಾಸ್ಟಿಕ್ ಬಗ್ಗೆ ಸಿಗ್ಬೋದು. ಬೆಳಗಾವಿಯಲ್ಲೇ ಭಾಳ ಮಂದಿ ಟ್ರೀ ಪ್ಲಾಂಟೇಶನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮುಂದೊಂದು ಸಮೀರ್ ಅವರು ಇದ್ದಾರೆ, ಒಬ್ಬರಿಗೆ ಸೆವಿಯರ್ಸ್ ಅವರು ಅದಾರು. ಪ್ರತಿ ರವಿವಾರ ಬೆಳಗ್ಗೆ 6:30ದಿಂದ 10 ಗಂಟೆ ತನಕ ಒಂದು ಗಾರ್ಡನ್ ಇರಲಿ, ಓಪನ್ ಸ್ಪೇಸ್ ಇರಲಿ, ಪ್ಲಾಂಟೇಶನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೃಷ್ಟಿಕೋನ ವಿಶೇಷವಾಗಿ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಸಾಲನ್ನ ಕುವೆಂಪು ಅವರು ಕಟ್ಟಿಕೊಟ್ಟಿದ್ದಾರೆ. ಕರ್ನಾಟಕದ ಇತಿಹಾಸ, ಕರ್ನಾಟಕದ ಚರಿತ್ರೆ, ಕರ್ನಾಟಕದ ಸಂದೇಶ ಮತ್ತು ಕರ್ನಾಟಕದ ಭವಿಷ್ಯ ಯಾವುದರ ಮೂಲಕ ಹೋದ್ರೆ ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ನಮ್ಮ ನಾಡಗೀತೆ ಒಂದು ಅತ್ಯುತ್ತಮವಾದ ಉದಾಹರಣೆಯಾಗಿದೆ. ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ವತಿಯಿಂದ ನಮ್ಮ ಬನ್ನಿಕುಪ್ಪೆ ಬಿ ಕ್ಲಸ್ಟರ್ನಲ್ಲಿ ವಾಜರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಜೊತೆಗೆ ನಮ್ಮ ನಾಡಗೀತೆಯ 100 ವರ್ಷದ ಸಂಭ್ರಮವನ್ನು ಸಂಭ್ರಮಿಸಿದ್ದೇವೆ. ಕಲಿಯುಗ ಎಲ್ಲಿವರೆಗೂ ಇರ್ತದೆ, ಈ ನಾಡಗೀತೆಯ ಸಾಲುಗಳು ಅಷ್ಟೇ ಮನದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನು ಎಲ್ಲ ಪ್ರತಿಯೊಬ್ಬ ಕನ್ನಡಿಗನು ಮಾಡಬೇಕಾದಂಥ ಕೆಲಸ ಇದು. ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ಪ್ರತಿ ಸಾಲಿನಲ್ಲೂ ಕೂಡ ಒಂದೊಂದು ಅರ್ಥಗರ್ಭಿತವಾದ ಮಾತುಗಳು ಇದೆ. ಸರ್ವ
ಜನಾಂಗದ ಶಾಂತಿಯ ತೋಟ ಕನ್ನಡ ಅನ್ನೋ ಒಂದು ಪದ ಮುಖ್ಯವಾಗಿ ಇದರಲ್ಲಿ ಕೇಳಿಬರ್ತದೆ. ಕುವೆಂಪು ಅವರು ತಮ್ಮ 20ನೇ ವಯಸ್ಸಿನಲ್ಲಿ ಏನು ರಚನೆಯನ್ನು ಮಾಡಿದ್ದಾರೆ. 3 ವರ್ಷ ಸಂದಿರುವುದು ತುಂಬ ಸಂತೋಷದ ಸಂಗತಿ. ಇದು ಕೇವಲ ಗೀತೆಯಲ್ಲ, ಬದಲಾಗಿ ಕರ್ನಾಟಕ ಇತಿಹಾಸ, ಸಂಸ್ಕೃತಿ, ಭಾಷೆ, ಕಲೆ, ಸಾಹಿತ್ಯ, ಸರ್ವ ಜನಗಳ ಶಾಂತಿಯ ತೋಟ ಎಂಬ ಶೀರ್ಷಿಕೆಯು ಮತ್ತು ಸರ್ವ ಜನಾಂಗದ ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ನಾಡಗೀತೆಯು ಕನ್ನಡಿಗರ ಸ್ವಾಭಿಮಾನ, ಕರುನಾಡಿನ ವೈಭವ ಮತ್ತು ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡಿಸುತ್ತದೆ. 100 ವರ್ಷ ಸಂಧಿಸಿರುವುದು ಎಲ್ಲರಿಗೂ ಸಂತೋಷದ ಸಂಗತಿ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಂತೂ ಇಲ್ಲವೇ ಇಲ್ಲ. ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೆಚ್ಚು ಕಡಿಮೆ 1 ವರ್ಷ ಕಳೆದು ಹೋಗಿದೆ. ಕ್ಯಾಬಿನೆಟ್ ರೀಶಫಲ್ ಅನ್ನೋ ವಿಷಯದಲ್ಲೇ 7-8 ತಿಂಗಳುಗಳು ಕಳೆದೋಗಿವೆ. ಮಾಡಲಿಕ್ಕೆ ಮನಸ್ಸಿದೆಯೋ ಇಲ್ಲವೋ ಪ್ರಶ್ನೆ ಬೇರೆ. ಆ ಕಾರಣದಿಂದ ಅಭಿವೃದ್ಧಿ ಕುಂಠಿತ ಆಗಬಾರದು. ಪಕ್ಷಗಳ ಚಟುವಟಿಕೆಗಳಿಂದ ಜನರಿಗೆ ತೊಡಕಾಗಬಾರದು. ಅಧಿಕಾರ ಇರೋದೇ ಜನರ ಸಮಸ್ಯೆಗಳನ್ನು ವಿಚಾರಿಸಲಿಕ್ಕೆ ಮತ್ತು ಪರಿಹಾರಗಳನ್ನು ಕೊಡಲಿಕ್ಕೆ. ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಬೆಳೆ ಹಾನಿಗಳಿಂದ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡುವಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಈ ಬೆಳಗಾವಿಯದು ತಕ್ಷಣಕ್ಕೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಜರುಗಿಸಬೇಕು, ಪ್ರೈಸ್ ಫಿಕ್ಸೇಷನ್ನು ಮಾಡಬೇಕು. ಅವರ ಹಳೆಯ ಏನು ಅಮೌಂಟ್ಗಳು ಬರಬೇಕಾಗಿದೆ ರೈತರಿಗೆ, ಅವರೆಲ್ಲ ಕಂಗಾಲಾಗಿದ್ದಾರೆ, ಅದನ್ನು ವಾಪಸ್ ಕೊಡಿಸುವಂತ ಕೆಲಸ ಮಾಡಬೇಕು. ಮತ್ತು ವೇ ಬ್ರಿಡ್ಜ್ಗಳನ್ನ ಹಾಕ್ಸಕ್ಕಂತ ಕೆಲಸ ಮಾಡಿಸ್ಬೇಕು. ಇದೆಲ್ಲಕ್ಕೂ ಕೂಡ ಸೂಕ್ತ ಕ್ರಮಗಳನ್ನು ತಕ್ಷಣದಿಂದಲೇ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. The scheme, with a total outlay of 6,322 crore, aims to add about 26 million tons of specialty steel capacity over the next few years. So far, the PLI scheme has attracted investment commitments worth 43,874 crores, generated 30,760 direct employment, and is expected to add 14.3 million tons of new specialty steel capacity in India. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.